ಕಾಂಪಿಟೇಷನ್ ಮುಗಿದ್ಮೇಲೆ ನಮ್ಮ ಪಯಣ ಊರ ಕಡೆಗೆ. ಊರಿಗೆ ಹೋಗ್ಬೇಕಾದ್ರೆ ಹಾಗೆ ಮೀನೆಲ್ಲ ತೊಗೋಬೇಕಾಗಿತ್ತು, ಒಣ ಮೀನನ್ನ. ಅಲ್ಲೇ ಮಂಗಳೂರಲ್ಲೇ ಸಂತೆಗೆ ಹೋಗ್ಬಿಟ್ಟು ಸ್ವಲ್ಪ ಒಣ ಮೀನೆಲ್ಲ ಪರ್ಚೇಸ್ ಮಾಡಿದೆ. ತುಂಬ ದಿನ ಆದಮೇಲೆ ಸಂತೆಗೆ ಹೋಗಿದ್ದು, ಸಖತ್ ಖುಷಿ ಬೇರೆ ಕೊಡ್ತು. ಅಲ್ಲಿಂದ ನಾನು ಸೀದಾ ಶರುನ ಮೀಟ್ ಆಗೋದಕ್ಕೆ ಹೋದೆ. ಅವ್ನು ನನಗೆ ಸಡನ್ನಾಗಿ ಒಂದು ಸರ್ಪ್ರೈಸ್ ಬೇರೆ ಕೊಟ್ಟ. ಅವ್ರದ್ದೇ ಕಯಾಕಿಂಗ್ ಮತ್ತು ಬೋಟಿಂಗ್ ಬಿಸ್ನೆಸ್ ಇದೆ, ಅದಕ್ಕೆ ಕರ್ಕೊಂಡೋದ ನನ್ನ. ನಾನು ಫಸ್ಟ್ ಟೈಮ್ ಬೋಟಿಂಗಿಗೆ ಹೋಗ್ತಾ ಇದ್ದಿದ್ದು, ಸಖತ್ ಮಜಾ ಕೊಡ್ತು. ಆಲ್ಮೋಸ್ಟ್ 1 ಅವರ್ ಬೋಟಿಂಗ್ ಇತ್ತು. ಇದು ಸಾಲಿಗ್ರಾಮದ ಹತ್ರ ಇರೋದು. ಸಾಲಿಗ್ರಾಮ ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್ ಆಗುತ್ತೆ. ಕಯಾಕಿಂಗ್ ಹೆಸರು ಬಂದು ಮ್ಯಾಂಗ್ರೋವ್ಸ್ ಕಯಾಕಿಂಗ್ ಅಂತೇಳಿ. ಸೊ ಇಲ್ಲಿ ಫ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ತಾರೆ, ನೀವು ಫೋಟೋ ಶೂಟ್ ಕೂಡ ಆರಾಮಾಗಿ ಮಾಡಿಸ್ಕೊಬೋದು ಇಲ್ಲಿ. ಕಯಾಕಿಂಗ್ ಮತ್ತು ಬೋಟಿಂಗ್ನ ಯಾರೋ ಇಷ್ಟಪಡೋರಿದ್ದರೆ ಒಂದು ಸಲ ವಿಸಿಟ್ ಮಾಡಿ, ನಂಬರ್ ಹಾಕಿರ್ತೀನಿ. ಎಲ್ಲ ಕಡೆ ಸುತ್ತಾಡ್ಕೊಂಡು ಊರಿಗೆ ಬರೋಷ್ಟರೊಳಗೆ ಸಂಜೆ 5 ಗಂಟೆ ಆಗಿತ್ತು. ನಮ್ಮೂರು ಸೊರಬ ತಾಲೂಕು ಸುಮಾರು ವರ್ಷದಿಂದ ಹೀಗೆ ಇದೆ, ಏನಾದರೂ ಇಂಪ್ರೂವ್ನೇ ಆಗ್ತಾ ಇಲ್ಲ. ಅದೇ ಒಂದು ಬೇಜಾರು ನಮಗೆಲ್ಲ. ಸಿಟಿಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ನಮ್ಮನೆ ರೋಡ್ ನೋಡಿ ಹೇಗಿದೆ ಅಂತೇಳಿ. ಮನೆಗೆ ಬಂದಮೇಲೆ ಫಸ್ಟ್ ಮಾಡೋ ಕೆಲಸನೇ ಕೊಡಕೆ ಹೋಗ್ಬಿಟ್ಟು ದನ ಹೆಂಗಿದೆ ಅಂತ ನೋಡೋದು. ನಮ್ಮ ಮನೆಯವ್ರು ಎಲ್ಲೇ ಹೊರಗಡೆ ಹೋಗಿ ಮನೆಗೆ ಬಂದಾಗಲೂ ಫಸ್ಟು ನಾವು ನೋಡೋದು ಕೊಟ್ಟಿಗೆನ. ಮನೇಲಿ ಹೊಸ ನಾಯಿ ಮರಿ ಬೇರೆ ತಂದಿದ್ದಾರೆ, ಸಕ್ಕ ಚೂಟಿ ಇದೆ. ವರ್ಷಕ್ಕೆ 1-2 ಸಲ ನಾವು ಊರಿಗೆ ಬರ್ತಾ ಇರ್ತೀವಿ. ಊರಿಗೆ ಬಂದಾಗ ಆ ಫೀಲಿಂಗ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.